ಟಡಾಂಗ್ ಬದನೆಕಾಯಿ ಎಣ್ಣೆಗಾಯಿ ತುಂಬ ರೀತಿಯಲ್ಲಿ ಮಾಡುವಂತಹ ಈ ಒಂದು ಡಿಶನ್ನು ನಾವು ಒಂದು ವಿಧಾನದಲ್ಲಿ ಇವತ್ತು ಮಾಡೋಣ. ಈ ಒಂದು ಡಿಶ್ಶು ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್ಸು. ಇದನ್ನು ಗಟ್ಟಿಯಾಗಿ ತೆಳುವಾಗಿ ಮತ್ತು ಇನ್ನೂ ಹಲವಾರು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡ್ಕೊಳ್ಬೋದು. ಅನ್ನಕ್ಕೆ, ರೊಟ್ಟಿಗೆ, ಜೋಳದ ರೊಟ್ಟಿಗಂತೂ ಹೇಳಿ ಮಾಡಿದಂಥ ಕಾಂಬಿನೇಷನ್ ಗಂಡು. ಇದನ್ನ ಮೊದಲಿಗೆ ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡು 4 ತುಂಡಾಗಿ ಮಾಡ್ಕೋಬೇಕು. ಒರೆಸೋದು ಮಾತ್ರ ಮರಿಬೇಡಿ, ಯಾಕೆ ಅಂತಂದರೆ ಇದನ್ನು ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದಾಗ ಎಣ್ಣೆ ಚಡ್ದು ಬಿಡುತ್ತೆ. ಇದಕ್ಕೊಂದು ಪುಡಿ ಮಾಡಿ ಇಟ್ಕೋಬೇಕು. ಆ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಬೇಸಿಕಲಿ ಒಂದು ಮಸಾಲೆ ಕಂಡ್ರಿ ತುಂಬ ಸಿಂಪಲ್ ಆಗಿದೆ. ಅದಕ್ಕೆ ಬೇಕಾಗಿರೋ 4 ಪದಾರ್ಥ: ಶೇಂಗಾ ಒಂದು 100 ಗ್ರಾಮು, ಆಮೇಲೆ ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಕರೀತಾರೆ, ಅದೊಂದು 50 ಗ್ರಾಮು. ತುಂಬ ಬೇಡ, ಯಾಕೆಂದರೆ ಕರ್ರಗೆ ಆಗ್ಬಿಡುತ್ತೆ. ಅದಕ್ಕೆ ಕೊಬ್ಬರಿ ಒಂದು 100 ಗ್ರಾಮ್ ತೊಗೊಳ್ಳೋಣ. ಅದಾದಮೇಲೆ ಬಿಳಿ ಎಳ್ಳು ಒಂದು 50 ಗ್ರಾಮ್ ತೊಗೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಶೇಂಗಾನ ಕೆಂಪಾಗಿ ಹುರ್ಕೊಂಡು ಅದ್ರ ಮೇಲೆ ಸಿಪ್ಪೆನ ತೆಕ್ಕೊಳ್ಬೋದು ಕೂಡ. ಗುರೆಳ್ಳು ಹುರಿಬೇಕಾದ್ರೆ ಅದು ಚಟಪಟ ಅಂತ ಬಂದರೆ ಅದನ್ನ ಎತ್ತಿಟ್ಕೊಂಡ್ರೆ ಸಾಕು, ಯಾಕೆಂತಂದರೆ ಅದು ಕೆಂಪಾಗಿರೋದು ಗೊತ್ತಾಗಲ್ಲ. ಅದೇ ರೀತಿಯಲ್ಲಿ ಬಿಳಿ ಎಳ್ಳನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳೋಣ. ಅದನ್ನೆಲ್ಲದನ್ನು ಒಂದೊಂದಾಗಿ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಮೀನ್ ವೈಲ್ ಈ ಎಲ್ಲ ಪದಾರ್ಥಗಳು ತಣ್ಣಗಾಗೋವರೆಗೂ ಬದನೆಕಾಯನ್ನು ಹುರ್ಕೊಬಿಡೋಣ. ಈ ವಿಡಿಯೋದಲ್ಲಿ ನಿಮಗೆ ಎಣ್ಣೆ ತುಂಬ ಜಾಸ್ತಿನೇ ತೊಗೊಂಡಿದ್ದೀನಿ ಅಂತ ಅನಿಸ್ಬೋದು, ಬಟ್ ಅದರ ವಿಶೇಷ ಅಂತಂದರೆ ಬದನೆಕಾಯಿ ಎಣ್ಣೆಯನ್ನು ಕುಡಿಯಲ್ಲ. ಆದರೆ ನಾವೇನು ಮರಿಬಾರ್ದು ಅಂತಂದರೆ ಬದನೆಕಾಯಿನ 4 ಭಾಗ ಮಿನಿಮಮ್ ಮಾಡಿಟ್ಕೋಬೇಕು. ಯಾಕೆ ಬೆಂದಿದೆಯಾ ಇಲ್ವಾ ಅಂತ ಕಂಡುಹಿಡಿಯೋದು ತುಂಬ ಸುಲಭ. ಒಂದು ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ಅದರ ಬಣ್ಣ ನಿಧಾನಕ್ಕೆ ಚೇಂಜ್ ಆಗುತ್ತೆ. ಅನಂತರದಲ್ಲಿ ಚೆನ್ನಾಗಿ ಬೆಂದ ಮೇಲೆ ಬದನೆಕಾಯಿ ಮೆತ್ತಗಾಗುತ್ತೆ, ಜೊತೆಗೆ ಎಣ್ಣೆ ಚಟಪಟ ಅಂತ ಸೌಂಡ್ ಮಾಡೋದನ್ನು ಕಮ್ಮಿ ಮಾಡುತ್ತೆ. ಇನ್ನೇನು ತಣ್ಣಗಾಗಿರೋ ಪದಾರ್ಥಗಳನ್ನೆಲ್ಲ ತೊಗೊಂಡು ಒಂದು ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೊಂಬಿಡಿ. ಪುಡಿ ರೆಡಿ ಆಗೋಯ್ತು ಅಷ್ಟೇ. ಅದನ್ನು ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ. ಸರಿ, ಇಷ್ಟ ಆದಮೇಲೆ ಬದನೆಕಾಯಿ ಹುರ್ಕೊಂಡಿರೋ ಎಣ್ಣೆ ಇರುತ್ತಲ್ಲ, ಅದಕ್ಕೇ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಒಂದು ಅರ್ಧ ಇಂಚ್ ಶುಂಠಿ, ಒಂದು 4ರಿಂದ 6 ಎಸಳು ಬೆಳ್ಳುಳ್ಳಿ ತೊಗೊಂಡು ಚೆನ್ನಾಗಿ ಜಜ್ಜಿ ಅದನ್ನು ಈರುಳ್ಳಿ ಜೊತೆಗೆ ಎಣ್ಣೆಗೆ ಹಾಕೋಣ. ಅದು ಚೆನ್ನಾಗಿ ಬೇಯಲಿ, ಹಸಿ ವಾಸನೆ ಹೋಗಬೇಕಪ್ಪ, ಅಷ್ಟು ಬೇಯಿಸ್ಕೊಳ್ಳಿ ಸಾಕು. ಹಾಗಾಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ. ತುಂಬ ಖಾರ ಬೇಡ ಅನ್ನಿಸೋರು ಕಾಶ್ಮೀರಿ ಚಿಲ್ಲಿ ಪೌಡ್ರು ಅಂತ ಸಿಗುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ, ಕಲರ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಅರಶಿನದ ಪುಡಿ, ಗರಂ ಮಸಾಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಡೋಣ. ನಮಗೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೊಂಡು ಅದನ್ನು ಗ್ರೇವಿ ಥರನೂ ಮಾಡ್ಕೊಳ್ಬೋದು. ಹುರಿದಿರೋ ಬದನೆಕಾಯಿನ ಅದಕ್ಕೆ ಹಾಕಿ ನಂತರದಲ್ಲಿ ಒಂದು 5ರಿಂದ 7 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ. ಮರ್ತೋಯ್ತು, ಉಪ್ಪು ಹಾಕೋದು ನೀವು ಮರಿಬೇಡಿ. ಅಷ್ಟೇ. ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.